ಬಿಜೆಪಿಯ ಮುಂದಿನ ಅಧ್ಯಕ್ಷರು ಯಾರು ಮತ್ತೆ ಮುಂದಿನ ಬದಲಾವಣೆ ಪಕ್ಷದ ಭವಿಷ್ಯವನ್ನು ಹೇಗೆ ರೂಪಿಸಲಿದೆ? ಬಿಜೆಪಿ ತನ್ನ ಆಂತರಿಕ ಚುನಾವಣೆಗಳಲ್ಲಿ ನಿಜವಾಗಿಯೂ ಪ್ರಜಾಸತ್ತಾತ್ಮಕವಾಗಿದೆಯೇ ಅಥವಾ ಮೋದಿ ಮತ್ತೆ ಆರ್ಎಸ್ಎಸ್ ತೆಗೆದುಕೊಳ್ಳುವಂತಹ ನಿರ್ಧಾರನೇ ಮುಖ್ಯವಾಗುತ್ತಾ? ಮೋದಿಗೆ 75 ವರ್ಷ ತುಂಬಲಿದ್ದು ನಾಯಕತ್ವ ಪರಿವರ್ತನೆಗೆ ಬಿಜೆಪಿ ತಯಾರಿ ನಡೆಸ್ತಾ ಇದೆಯಾ? ಮುಂದಿನ ಬಿಜೆಪಿ ಅಧ್ಯಕ್ಷರ ಆಯ್ಕೆಯಲ್ಲಿ ಅಮಿತ್ ಶಾ ಪ್ರಭಾವ ಇರಲಿದೆಯಾ ಅಥವಾ ಆರ್ಎಸ್ಎಸ್ ನಿಯಂತ್ರಣ ಸಾಧಿಸಲಿದೆಯಾ? ಬಿಜೆಪಿಯ ಮುಂದಿನ ಅಧ್ಯಕ್ಷರು ಪಕ್ಷ ನೆಲೆ ಕಂಡುಕೊಳ್ಳೋದಕ್ಕೆ ಒದ್ದಾಡ್ತಾ ಇರುವಂತಹ ದಕ್ಷಿಣ ಭಾರತದಲ್ಲಿ ಪಕ್ಷವನ್ನು ವಿಸ್ತರಿಸಬಲ್ಲರ? ಬಿಜೆಪಿಯ 75 ವರ್ಷ ವಯಸ್ಸಿನ ಮಿತಿ ಇನ್ನೂ ಜಾರಿಯಲ್ಲಿದೆಯಾ ಅಥವಾ ಅದು ಆಯ್ದ ಕೆಲವರಿಗೆ ಮಾತ್ರನೇ ಅನ್ವಯಿಸುತ್ತಾ? ಹಿಮಂತ್ ಬಿಸ್ವಾ ಶರ್ಮಾ ಅಥವಾ ಬಿಜೆ ಪಾಂಡಾ ಅವರಂತಹ ಹೊರಗಿನವರು ಯಾವತ್ತಾದ್ರೂ ಬಿಜೆಪಿಯ ಸಾರಥ್ಯವನ್ನು ವಹಿಸಬಹುದಾ ಅಥವಾ ಆರ್ಎಸ್ಎಸ್ ಅದನ್ನು ಪ್ರಬಲವಾಗಿ ವಿರೋಧ ಮಾಡುತ್ತಾ? ಬಿಜೆಪಿಗೆ ಯಾರು ಹೊಸ ಅಧ್ಯಕ್ಷರಾಗ್ತಾರೆ ಅನ್ನೋದು ಮೋದಿಜಿ ಹಾಗೆ ಅಮಿತ್ ಶಾ ಅವರ ಮುಂದಿನ ರಾಜಕೀಯವನ್ನು ನಿರ್ಧರಿಸುವಂತ ಸಾಧ್ಯತೆ ಹೆಚ್ಚಿದೆ. ಹಾಗಾಗಿ ಬಿಜೆಪಿ ಹೊಸ ಅಧ್ಯಕ್ಷರ ಬಗ್ಗೆ ದೊಡ್ಡ ಚರ್ಚೆ ಶುರುವಾಗ್ಬಿಟ್ಟಿದೆ. ನಾವಿವತ್ತಿನ ವಿಡಿಯೋದಲ್ಲಿ ಅದೇ ವಿಷಯವನ್ನ ಚರ್ಚೆ ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಬಿಜೆಪಿಗೆ ಯಾರು ಹೊಸ ಅಧ್ಯಕ್ಷರಾಗಬಹುದು ಅನ್ನೋದ್ರ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ, ಹಾಗೆ ಇದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಈಗ ವಿಷಯಕ್ಕೆ ಬರೋಣ. ಇನ್ನು 3 ವಾರಗಳು ಬಿಜೆಪಿ ಮುಂದಿನ 3 ವಾರಗಳಲ್ಲಿ ತನ್ನ ಹೊಸ ರಾಷ್ಟ್ರೀಯ ಅಧ್ಯಕ್ಷರನ್ನ ಆಯ್ಕೆ ಮಾಡಲಿದೆ. ಪಕ್ಷದ ರಾಜ್ಯ ಘಟಕಗಳು ಮುಂದಿನ ಕೆಲ ದಿನಗಳಲ್ಲಿ ಸಾಂಸ್ಥಿಕ ಚುನಾವಣೆಗಳನ್ನ ಮುಗಿಸಬಹುದು ಅಂತ ಹೇಳಲಾಗಿದೆ. ಅದಾದ ಬಳಿಕ ರಾಷ್ಟ್ರೀಯ ಕಾರ್ಯಕಾರಿಣಿ ಬಿಜೆಪಿ ಅಧ್ಯಕ್ಷರ ಆಯ್ಕೆಗೆ ದಾರಿ ಮಾಡಿಕೊಡಲಿದೆ. ಪಕ್ಷದ ಅಧ್ಯಕ್ಷರ ಆಯ್ಕೆಗೆ ರಾಜ್ಯ ಬಿಜೆಪಿ ಕಾರ್ಯಕಾರಿಣಿಗಳ ರಚನೆ ಆಗಬೇಕಾಗಿದೆ. ಆದ್ರೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವವರು ಪ್ರಧಾನಿ ಮೋದಿ ಮತ್ತೆ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅಂತಾನೆ ಹೇಳಲಾಗ್ತಾ ಇದೆ. ಇಲ್ಲಿ ಗಮನಿಸಬೇಕಾದಂತ ಇನ್ನೊಂದು ವಿಚಾರ ಏನು ಅಂತ ಅಂದ್ರೆ, ಇನ್ನು 6 ತಿಂಗಳಲ್ಲಿ ಮೋದಿಜಿ ಅವರಿಗೆ 75 ವರ್ಷ ತುಂಬುತ್ತೆ. ಪಕ್ಷದೊಳಗೆ ಚುನಾವಣಾ ರಾಜಕೀಯಕ್ಕೆ 75 ವರ್ಷಗಳ ವಯಸ್ಸಿನ ಮಿತಿ ಇರೋದನ್ನ ಬಿಜೆಪಿ ಹಲವಾರು ಸಂದರ್ಭಗಳಲ್ಲಿ ನಿರಾಕರಿಸಿದೆ. ಆದ್ರೆ 2014ರಲ್ಲಿ ಸುಬ್ರಹ್ಮಣ್ಯನ್ ಸ್ವಾಮಿ, ರಾಮ್ ಜೇಠ್ಮಲಾನಿ ಮತ್ತೆ ಮುರಳಿ ಮನೋಹರ್ ಜೋಶಿ ಅವರಂತವರನ್ನ ಬಿಜೆಪಿ ನೇತೃತ್ವದ ಸರ್ಕಾರದಿಂದ ಹೊರಗಿಡಲಾಯಿತು. ಮತ್ತೆ ಅದಕ್ಕೆ ವಯಸ್ಸಿನ ಮಿತಿಯ ನೆಪವನ್ನ ಹೇಳಲಾಗಿತ್ತು ಅನ್ನೋದನ್ನ ನಾವಿಲ್ಲಿ ನೆನ್ಪು ಮಾಡ್ಕೊಳ್ಬೇಕು. ಆಮೇಲೆಯೂ ಕೂಡ ಕೆಲ ಬಿಜೆಪಿ ಹಿರಿಯರನ್ನ ಚುನಾವಣಾ ರಾಜಕೀಯದಿಂದ ಹೊರಗಿಡೋದಿಕ್ಕೆ ವಯಸ್ಸಿನ ಮಿತಿಯನ್ನೇ ನೆಪ ಮಾಡಲಾಯಿತು. ಅದರ ಹೊರತಾಗಿನೂ ಹಲವಾರು ಬಿಜೆಪಿ ನಾಯಕರು ತಮ್ಮ 80ರ ಹರೆಯದಲ್ಲಿಯೂ ಕೂಡ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಅವಕಾಶವನ್ನ ಪಡೆದಿದ್ರು. ಆದ್ರೂ ಮೋದಿ ನಂತರ ಯಾರು ಅನ್ನೋದು ಪಕ್ಷದ ನಾಯಕರು ಮತ್ತೆ ಕಾರ್ಯಕರ್ತರಲ್ಲಿ ಹೆಚ್ಚಿನ ಚರ್ಚೆಯ ವಿಷಯ ಅನ್ನೋದಂತೂ ನಿಜ. ಈಗ ಹಾಗಾದ್ರೆ ಪ್ರಧಾನಿ ನಂತರ ಯಾರು? ಲೋಕಸಭೆ ಉಪನಾಯಕರಾಗಿರುವ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಧಿಕೃತವಾಗಿ ಕೇಂದ್ರ ಸಂಪುಟದಲ್ಲಿ ನಂಬರ್ 2 ಆಗಿದ್ದಾರೆ. ಆದ್ರೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅತ್ಯಂತ ಶಕ್ತಿಶಾಲಿ ಕ್ಯಾಬಿನೆಟ್ ಮಂತ್ರಿ ಅನ್ನೋದನ್ನ ಇಲ್ಲ ಬಿಡಿಸಿ ಹೇಳ್ಬೇಕಾಗಿಲ್ಲ. ಹಾಗಾದ್ರೆ ಬಿಜೆಪಿ ಮುಂದಿನ ಅಧ್ಯಕ್ಷರು ಶಾ ಅವರ ಆಪ್ತ ಗುಂಪಿನವರಾಗಿರ್ತಾರಾ? ಶಾ ಅವರ ಗುಂಪಿನಲ್ಲಿ ಕೇಂದ್ರ ಸಚಿವರಾದ ಭೂಪೇಂದ್ರ ಯಾದವ್, ಧರ್ಮೇಂದ್ರ ಪ್ರಧಾನ್ ಹಾಗೆ ಜಿ ಕಿಶನ್ ರೆಡ್ಡಿ ಮತ್ತೆ ಪಿಯೂಷ್ ಗೋಯಲ್ ಅವರು ಇದ್ದಾರೆ ಅನ್ನೋದು ಈಗಾಗಲೇ ಬಹಿರಂಗಗೊಂಡಿದೆ. ಪಕ್ಷದ ರಾಷ್ಟ್ರೀಯ ಪದಾಧಿಕಾರಿಗಳಲ್ಲಿ ನೋಡಿದ್ರೆ ಶಾ ಅವರ ಆಪ್ತರಲ್ಲಿ ವಿನೋದ್ ತಾವ್ಡೆ, ತರುಣ್ ಚುಗ್ ಮತ್ತೆ ಅನಿಲ್ ಬಲೂನಿ ಅವರು ಸೇರಿದ್ದಾರೆ. ಇದಲ್ಲದೆ 2024ರ ಲೋಕಸಭೆ ಚುನಾವಣೆಯಲ್ಲಿ ಮುಗ್ಗರಿಸಿದಂತಹ ಬಿಜೆಪಿಯನ್ನ ಅದಾದ ನಂತರದ ಚುನಾವಣೆಗಳಲ್ಲಿ ಗೆಲ್ಲೋ ಹಾಗೆ ಮಾಡಿದಂತಹ ಕ್ರೆಡಿಟ್ ಕೂಡ ಶಾ ಅವರಿಗೆ ಹೋಗುತ್ತೆ. ಹರಿಯಾಣ, ಮಹಾರಾಷ್ಟ್ರ ಮತ್ತೆ ದೆಹಲಿಯಲ್ಲಿನ ಸತತ ಗೆಲುವುಗಳು ಶಾ ಅವರ ಸಂಘಟನಾ ಚಾತುರ್ಯದ ಒಂದು ಪರಿಣಾಮ ಅನ್ನುವಂತಹ ಅಭಿಪ್ರಾಯಗಳೇ ಮುನ್ನೆಲೆಗೆ ಬಂದಿವೆ. ಕಳೆದ ಲೋಕಸಭೆ ಚುನಾವಣೆ ಹೊತ್ತಿನಲ್ಲಿ ಬಿಜೆಪಿ ಆರ್ಎಸ್ಎಸ್ ಸಂಬಂಧ ಹದಗೆಟ್ಟ ಕಂಡಿತ್ತು. ಬಿಜೆಪಿಗೆ ಈಗ ಆರ್ಎಸ್ಎಸ್ ಅಗತ್ಯ ಇಲ್ಲ, ಪಕ್ಷ ತನ್ನದೇ ಬಲದ ಮೇಲೆ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಈಗ ಸಮರ್ಥವಾಗಿದೆ ಅಂತ ಜೆ.ಪಿ. ನಡ್ಡಾ ಅವರು ಸಂದರ್ಶನವೊಂದರಲ್ಲಿ ಹೇಳಿ ಬಾಯಿ ಕೆಡಿಸ್ಕೊಂಡಿದ್ರು. ಕಡೆಗೆ ಲೋಕಸಭೆ ಚುನಾವಣೆಯಲ್ಲಿ ಪಕ್ಷ ಸರಿಯಾಗಿನೇ ಹೊಡೆಸ್ಕೊಳ್ತು. ಆರ್ಎಸ್ಎಸ್ ಬಲ ಇಲ್ಲದೆ ಬಿಜೆಪಿ ಗೆಲ್ಲೋದಿಕ್ ಸಾಧ್ಯನೇ ಇಲ್ಲ ಅನ್ನುವಂತಹ ಸ್ಥಿತಿಯನ್ನ ಅದು ಎದುರಿಸಬೇಕಾಯ್ತು. ಈಗ ಮತ್ತೊಮ್ಮೆ ಬಿಜೆಪಿ ಆರ್ಎಸ್ಎಸ್ ಬಾಂಧವ್ಯ ಬಲಗೊಂಡ ಕಾಣ್ತಾ ಇದೆ. ಮಹಾರಾಷ್ಟ್ರ, ಹರಿಯಾಣ ಮತ್ತೆ ದೆಹಲಿಯಲ್ಲಿ ಚುನಾವಣೆಗಳಲ್ಲಿನ ಬಿಜೆಪಿಯ ಗೆಲುವಿನ ಹಿಂದೆ ಆರ್ಎಸ್ಎಸ್ ಆಟ ಇದೆ ಅನ್ನೋದನ್ನ ಪ್ರತಿಪಾದಿಸಲಾಗ್ತಾ ಇದೆ. ಪಶ್ಚಿಮ ಬಂಗಾಳ ಮತ್ತೆ ದಕ್ಷಿಣ ರಾಜ್ಯಗಳಂತ ಹಿಂದಿಯೇತರ ಪ್ರದೇಶಗಳಲ್ಲಿ ಬಿಜೆಪಿ ಬಲಗೊಳ್ಳಬೇಕು ಅನ್ನೋದು ಈಗಿನ ಅಗತ್ಯ ಎನ್ನುವಂತೆ ಆರ್ಎಸ್ಎಸ್ ಹೇಳ್ತಾ ಇದೆ. ಹರಿಯಾಣದ ಮಾಜಿ ಮುಖ್ಯಮಂತ್ರಿ ಮನೋಹರ್ ಲಾಲ್ ಖಟ್ಟರ್ ಈಗ ಎದ್ದು ಕಾಣ್ತಾರೆ. ಮಾಜಿ ಆರ್ಎಸ್ಎಸ್ ಪ್ರಚಾರಕರಾಗಿ ಖಟ್ಟರ್ ಮತ್ತೆ ಮೋದಿ ನಡುವಿನ ಸ್ನೇಹ ಎಲ್ರಿಗೂ ಗೊತ್ತಿರುವಂತದ್ದು. ದೃಢ ನಿಷ್ಠೆಯ ಕಾರಣಕ್ಕೆ ಅವ್ರ ಮೇಲೆ ಆರ್ಎಸ್ಎಸ್ ಹೆಚ್ಚು ನಂಬಿಕೆ ಇಟ್ಟಿದೆ ಮತ್ತೆ ಅವಲಂಬಿಸಿದೆ. ಆದ್ರೆ ಅವ್ರಿಗೀಗ 70 ವರ್ಷ. ಹಾಗಾದ್ರೆ ಅವ್ರ ವಯಸ್ಸು ಅವ್ರ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವ ಹೊತ್ತಿನಲ್ಲಿ ವಿಷಯ ಆಗ್ಲಿದ್ಯಾ? ವಯಸ್ಸಿನ ಮಿತಿ ವಿಚಾರ ಮುನ್ನೆಲೆಗೆ ಬಂದ್ರೆ ಆಗ ಮೋದಿ ಮತ್ತೆ ಭಾಗವತಿಗೆ ಏನ್ ಮಾಡಬಹುದು? 2017ರಲ್ಲಿ ಒಂದು ತಂತ್ರವಾಗಿ ತರಲಾಗಿದ್ದಂತಹ ಬಿಜೆಪಿಯ ಮಿಷನ್ ಸೌತ್ ದೊಡ್ಡ ಮಟ್ಟದಲ್ಲಿ ಠುಸ್ ಆಗಿದೆ. ಗೋವಾ ಹೊರತುಪಡಿಸಿ ದಕ್ಷಿಣದ ಯಾವುದೇ ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರದಲ್ಲಿ ಇಲ್ಲ. ಕರ್ನಾಟಕ ರಾಜ್ಯ ಬಿಜೆಪಿಯಲ್ಲಿ ಬಣ ರಾಜಕೀಯ ಜೋರಾಗಿದೆ. ಯತ್ನಾಳ್ ಮತ್ತೆ ವಿಜಯೇಂದ್ರ ಬಣದ ಕದನ ರಾಷ್ಟ್ರೀಯ ನಾಯಕರ ತಲೆ ಕೆಟ್ಟ ಹೋಗುವಂತೆ ಮಾಡಿಬಿಟ್ಟಿದೆ. ತೆಲಂಗಾಣದಲ್ಲಿಯೂ ಕೂಡ ಅಧಿಕಾರಕ್ಕೆ ಇರುವಂತಹ ಬಿಜೆಪಿ ಕನಸು ಭಗ್ನಗೊಂಡಿದೆ. ತೆಲಂಗಾಣ, ಕರ್ನಾಟಕ ಮತ್ತೆ ಕೇರಳಗಳಲ್ಲಿ ಬಿಜೆಪಿಯನ್ನ ಬಲಪಡಿಸೋದಕ್ಕಾಗಿ ಆರ್ಎಸ್ಎಸ್ ಗಮನ
ಗಮನಾರ್ಹ ಯತ್ನ ಹಾಕ್ತಾ ಇದೆ. ಆದ್ರೂ ದಕ್ಷಿಣ ರಾಜ್ಯಗಳಲ್ಲಿ ಬಿಜೆಪಿ ಸರಿಯಾದಂತಹ ನೆಲೆಯನ್ನು ಕಂಡುಕೊಳ್ಳೋದಿಕ್ಕೆ ಆಗ್ತಾ ಇಲ್ಲ. 2002ರಿಂದ 2004 ಅವಧಿಯಲ್ಲಿ ಎಂ ವೆಂಕಯ್ಯ ನಾಯ್ಡು ಅವರು ಬಿಜೆಪಿ ಅಧ್ಯಕ್ಷರಾಗಿದ್ರು. ಅವ್ರ ನಂತರ ದಕ್ಷಿಣ ರಾಜ್ಯಗಳಿಂದ ಯಾರೂ ಕೂಡ ಬಿಜೆಪಿ ಅಧ್ಯಕ್ಷ ಹುದ್ದೆಯನ್ನು ಅಲಂಕರಿಸಲಿಲ್ಲ. ಪಕ್ಷ ಈಗ ಅದನ್ನ ಗಮನದಲ್ಲಿಟ್ಕೊಂಡು ದಕ್ಷಿಣದ ರಾಜ್ಯಗಳಲ್ಲಿ ಪಕ್ಷಕ್ಕೆ ಬಲ ಸಿಗುವಂತೆ ಆಡುವಂತ ತಂತ್ರದ ಭಾಗವಾಗಿಯೂ ದಕ್ಷಿಣದ ಮುಖದ ಕಲ್ಪನೆಯನ್ನ ಮುನ್ನೆಲೆಗೆ ತರಲೂಬಹುದು. ಇನ್ನು ಬಿಜೆಪಿಯೊಳಗೆ ಹೊರಗಿನಿಂದ ಬಂದವರು ಅಧ್ಯಕ್ಷ ಹುದ್ದೆ ಅಲಂಕರಿಸುವವರೆಗೂ ಹೋಗಬಲ್ರೆ ಅನ್ನುವಂಥ ಒಂದು ಕುತೂಹಲ ಕೂಡ ಇದೆ. ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ಬಿಜೆಪಿಯಲ್ಲಿ ಪ್ರಬಲ ಸ್ಥಾನದಲ್ಲಿರುವಂತಹ ಒಬ್ಬ ಹೊರಗಿನ ನಾಯಕ. ಈಶಾನ್ಯದ ಮಾಜಿ ಕಾಂಗ್ರೆಸ್ ನಾಯಕ ಹಿಮಂತ್ ಬಿಸ್ವಾ ಶರ್ಮಾ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಹುದ್ದೆಗೆ ಏರ್ಬಲ್ಲವರಾಗಿ ಎದ್ದು ಕಾಣ್ತಾರೆ. ಇನ್ನು ಉತ್ತರ ಪ್ರದೇಶದ ಚುನಾವಣಾ ಉಸ್ತುವಾರಿಯಾಗಿ ಒಡಿಶಾದ ಬಿಜೆಡಿ ಪಕ್ಷದಿಂದ ಬಿಜೆಪಿಗೆ ಬಂದಂತಹ ಬಿಜೆ ಪಾಂಡಾ ಅವರನ್ನ ನೇಮಿಸಿರೋದು ಕೂಡ ಪಕ್ಷದಲ್ಲಿನ ಮಹತ್ವದ ಬೆಳವಣಿಗೆ. ಬಿಜೆಪಿ ಹೊರಗಿನವರನ್ನ ಪಕ್ಷದ ಮುಖ್ಯಸ್ಥರನ್ನಾಗಿ ನೇಮಿಸಬಹುದು ಅನ್ನೋದ್ರ ಬಗ್ಗೆ ಇದ್ದಂತಹ ಅನುಮಾನಗಳನ್ನ ಇಲ್ಲವಾಗಿಸಿದಂತಹ ಬೆಳವಣಿಗೆ ಅದು. ಪಾಂಡಾ ದೆಹಲಿಯ ಬಿಜೆಪಿ ಉಸ್ತುವಾರಿಯೂ ಕೂಡ ಆಗಿದ್ರು. ಬಿಜೆಪಿ ದಿಲ್ಲಿ ಗೆಲುವಿನಲ್ಲಿ ಅವರು ಸಂಘಟನಾತ್ಮಕವಾಗಿ ನಿರ್ಣಾಯಕ ಪಾತ್ರ ವಹಿಸಿದ್ದಾರೆ ಅಂತ ಹೇಳಲಾಗ್ತದೆ. ಆದ್ರೂ ಈ ಬೇರೆ ಪಕ್ಷದಿಂದ ಬಂದವರಿಗೆ ರಾಷ್ಟ್ರೀಯ ಅಧ್ಯಕ್ಷತೆ ಕೊಡುವಂತಹ ಸಾಧ್ಯತೆಗೆ RSS ಒಪ್ಪೋದಿಲ್ಲ ಅನ್ನೋದು ಕೂಡ ಖಚಿತ. ಅಂದ್ರೆ ಅಂತಿಮವಾಗಿ ಹೊಸ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಯಲ್ಲಿ ಸಂಘದ ಮಾತೇ ನಡೆಯಲಿದೆ ಅನ್ನೋದನ್ನ ನಿರಾಕರಿಸೋದಕ್ಕೂ ಸಾಧ್ಯ ಇಲ್ಲ. ಇಂಥ ಹಂತದಲ್ಲಿ ಸಂಘವನ್ನ ದೂರ ಇಟ್ಟು ತಮಗೆ ಬೇಕಾದವರಿಗೆ ನಾವು ರಾಷ್ಟ್ರೀಯ ಅಧ್ಯಕ್ಷತೆಯನ್ನು ಕೊಟ್ಟು ಬಿಡುವಂತಹ ಸ್ಥಿತಿಯಲ್ಲಿ ಮೋದಿ ಹಾಗೆ ಅಮಿತ್ ಶಾ ಕೂಡ ಇಲ್ಲ. ಲೋಕಸಭಾ ಚುನಾವಣೆಯಲ್ಲಿ ಆಗಿರುವಂತಹ ಒಂದು ದೊಡ್ಡ ಹಿನ್ನಡೆ ಅದಾದ ಬಳಿಕ ವಿಧಾನಸಭೆ ಚುನಾವಣೆಯಲ್ಲಿ RSSನ ಸಕ್ರಿಯ ಸಹಕಾರ ತಂದಿರುವಂತಹ ಸರಣಿ ಗೆಲುವುಗಳನ್ನ ಮೋದಿ ಮತ್ತೆ ಶಾ ಜೋಡಿ ಲೆಕ್ಕಕ್ಕೆ ತೆಗೆದುಕೊಳ್ಳಲೇಬೇಕಾದಂತಹ ಅನಿವಾರ್ಯತೆ ಇದೆ. ಹಾಲಿ ಅಧ್ಯಕ್ಷ JP ನಡ್ಡಾ ಅವರು ಮೋದಿ ಶಾ ಜೋಡಿ ಆಯ್ಕೆ ಹಾಗೂ ಅವರೇ ನಮಗಿನ್ನೂ RSSನ ಅಗತ್ಯ ಇಲ್ಲ ಅಂತ ಹೇಳಿ ಎಡವಟ್ಟು ಮಾಡ್ಕೊಂಡವರು. ಹಾಗಾಗಿ ಈಗ RSS ಮಾತು ಕೇಳಲೇಬೇಕಾದಂತಹ ಅನಿವಾರ್ಯತೆ ಮೋದಿ ಶಾ ಇಬ್ಬರಿಗೂ ಇದೆ. ಒಂದು ಪ್ರಧಾನಿ ಹುದ್ದೆ, ಇಲ್ಲ ಅಂತಂದ್ರೆ ಪಕ್ಷದ ಅಧ್ಯಕ್ಷತೆ, ಎರಡರಲ್ಲಿ ಒಂದನ್ನ ನಮ್ಮ ಆಯ್ಕೆಗೆ ಬಿಡಿ ಅನ್ನುವಂಥ ಸಂದೇಶ RSSನಿಂದ ರವಾನೆ ಆಗಿದೆ ಅನ್ನುವಂಥ ಒಂದು ವರದಿ ಆಗ್ತಾ ಇದೆ. ಹಾಗಾಗಿ RSS ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ತಮಗೆ ಸೂಕ್ತವಾಗುವಂತಹ ಅಭ್ಯರ್ಥಿಯನ್ನ ಅಧ್ಯಕ್ಷತೆಗೆ ತರಬಹುದು ಅನ್ನುವಂಥ ಪ್ರಯತ್ನ ಈಗ ಮೋದಿ ಶಾ ಅವರ ಮೂಲಕ ನಡೀತಾ ಇದೆ. ಇಲ್ಲಿ ವಿಶೇಷವಾಗಿ ಅಮಿತ್ ಶಾ ಅವರಿಗೆ ಹೊಸ ರಾಷ್ಟ್ರೀಯ ಅಧ್ಯಕ್ಷ ಯಾರಾಗ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಮೋದಿ ಉತ್ತರಾಧಿಕಾರಿ ತಾನಾಗಬೇಕು ಅನ್ನುವಂಥ ಒಂದು ಛಲದಲ್ಲಿರುವ ಅಮಿತ್ ಶಾಗೆ ಬಿಜೆಪಿ ಅಧ್ಯಕ್ಷರಾಗುವವರು ತನ್ನ ಜೊತೆಗೆ ಹೊಂದಾಣಿಕೆ ಇರೋರೇ ಆಗಿರೋದು ಬಹಳ ಮುಖ್ಯ ಆಗುತ್ತೆ. ಹೊಸ ಅಧ್ಯಕ್ಷರು ಕೇವಲ ಸಂಘದ ಮಾತನ್ನ ಕೇಳೋರಾಗ್ಬಿಟ್ರೆ ಅಮಿತ್ ಶಾಗೆ ಸಮಸ್ಯೆ ಕಟ್ಟಿಟ್ಟು ಬುತ್ತಿ. ಹಾಗಾಗಿನೇ ಹೊಸ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಯಾರಾಗ್ಲಿದ್ದಾರೆ ಅನ್ನೋದು ಈಗ ಹಾಟ್ ಟಾಪಿಕ್ ಆಗಿದೆ. ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ.